ಪುರುಷೋತ್ತಮ ಪುರುಷೋತ್ತಮ ಎಲ್ಲ ಸೇರಿ 274 ರೂಪಾಯಿ. ಇದರಲ್ಲಿ ಏನು ಮಾಡೋಕ್ಕಾಗತ್ತೆ? ಬರೀ 274 ರೂಪಾಯಿ ಅಲ್ಲ, 274 ರೂಪಾಯಿ ಇದೆ. ನೋಡ್ತಾ ಇರು, ಇದ್ರಲ್ಲೇ ನಾಳೆ ನಾನೊಂದು ಒಳ್ಳೆ ಹನಿಮೂನ್ ಪ್ಲಾನ್ ಮಾಡ್ತೀನಿ. ಅಯ್ಯೋ, ಒಂಟಿ ಸೀನ್ ಹಾಕ್ಬಿಟ್ಟೆ ಅಂತ ಹಾಗೆ ನಿಂತ್ಬಿಟ್ರಾ? ಹೋಗ್ತಾ ಇರೋ ಕೆಲಸ ಮಹತ್ತರದಾಗಿದ್ರೆ ಅದೊಂದು ಲೆಕ್ಕ. ದಿನ ಹೋಗೋ ಕೆಲ್ಸಕ್ಕೆ ಯಾರಾದ್ರೂ ಶಕ್ನ ನೋಡ್ತಾರಾ? ಇಬ್ರು ಒಟ್ಟಿಗೆ ಹೊರಟಿದ್ದೀರಾ? ಎಲ್ಲಿಗೆ? ಪುರುಷೋತ್ತಮ, ಎಲ್ಲಿಗಪ್ಪ ಹೊರಟಿದ್ದೀರಾ? ಅದು ಚಿಕ್ಕಮ್ಮ. ಆಂಟಿ, ಕೆಲ್ಸಕ್ಕೆ. ಇಬ್ರು ಕೆಲ್ಸನೂ ಒಂದೇ ಕಡೆ ಅಲ್ವಾ, ಅದಕ್ಕೆ ಹೊರಟಿದ್ದೀವಿ. ಓ, ಮದ್ವೆ ಕೆಲ್ಸನಾ? ಹಾ, ಅಂದ್ರೆ ಇದು ಮದ್ವೆ ನಂತರದ ಕೆಲ್ಸ. ಮದ್ವೆಗೆ ಮುಂಚೆ ಅಂದ್ರೆ ಮಂಟಪ, ಚಪ್ರ, ಅರೇಂಜ್ಮೆಂಟ್ಸ್ ತುಂಬಾ ಇರುತ್ತೆ. ಮದ್ವೆ ಆದ್ಮೇಲೆ ಯಾವ ಅರೇಂಜ್ಮೆಂಟ್ಸ್ ಇರುತ್ತೆ? ಹನಿಮೂನ್ ಇರುತ್ತೆ. ಹನಿಮೂನಾ? ಹನಿಮೂನ್ಗೆ ನೀವು ಯಾವ ಅರೇಂಜ್ಮೆಂಟ್ಸ್ ಮಾಡಬೇಕು? ಇಷ್ಟೇ ದಿನ ಇರಲಿಲ್ಲ ಆಂಟಿ. ಈ ಸಲದಿಂದ ಹೊಸ ಪ್ಯಾಕೇಜ್. ರಾಜ್ಕುಮಾರ ರಾಜ್ಕುಮಾರಿ ತರ ಒಂದು ಜೋಡಿ ಇದೆ. ಅವರಿಬ್ರು ಹನಿಮೂನ್ಗೆ ಅರೇಂಜ್ ಮಾಡಿ ಕಳ್ಸ್ಕೊಟ್ಟು ಬರ್ಬೇಕಂತೆ. 274 ರೂಪಾಯಿ ಅಲ್ಲಲ್ಲ, 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಹನಿಮೂನ್ಗೆ ಅರೇಂಜ್ ಮಾಡಿದ್ದಾರೆ. ಬೇಡಮ್ಮ, ದುಡ್ಡಿದ್ರೆ ಲಕ್ಷನೂ ಖರ್ಚು ಮಾಡ್ತಾರೆ, ಕೋಟಿನೂ ಖರ್ಚು ಮಾಡ್ತಾರೆ. ಸರಿ, ನೀವು ಹೋಗಿ ಬನ್ನಿ. ಏನೋ ಅನ್ಕೊಂಡಿದ್ದೆ, ಫುಲ್ ಮಾತಾಡ್ತಾಳೆ. ದೇವ್ರೆ, ಪುರುಷಿನ ಮದ್ವೆ ಆದ್ಮೇಲೆ ದುಂದು ವೆಚ್ಚ ಮಾಡಿ ಹಣನೆಲ್ಲ ಖರ್ಚು ಮಾಡ್ತಿದ್ದೀನಿ ಅಂತ ಅನ್ಕೋಬೇಡ. ಬರೀ ಕಷ್ಟ, ಬೇಜಾರು, ಸೋಲು, ನೋವುಗಳಲ್ಲೇ ಮುಳುಕ್ ಹೋಗಿದೆ ಪುರುಷಿ ಜೀವನ. ಅಲ್ಲಿಂದ ಹೊರಗೆ ತರಬೇಕಾಗಿದೆ ಅವನನ್ನ. ಅವನ ಜೀವನದಲ್ಲೂ ನಗು ತರಿಸ್ಬೇಕು, ಒಂದು ತಂಗಾಳಿ ಬೀಸ್ಬೇಕು, ಸಂತೋಷ ಪಡಿಸ್ಬೇಕು ಅಂತ ಈ ಸಣ್ಣ ಪ್ರಯತ್ನ ನಂದು. ಹನಿಮೂನ್ ಅನ್ನೋದು ನೆಪ, ಅವನ ಬದುಕಲ್ಲಿ ಕೆಲವು ತರಿಸ್ಬೇಕು ಅನ್ನೋದು ಉದ್ದೇಶ. ಈ ಪ್ರಯತ್ನದಲ್ಲಿ ನನ್ನ ಗೆಲ್ಸು ದೇವ್ರೆ.
ಅಣ್ಣ 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 ಅಕ್ಕ. ಖುಷಿ, ನಿನ್ನ ಹತ್ರ ದುಡ್ಡೆಷ್ಟಿದೆ? 274 ರೂಪಾಯಿ. ಕೊಡಿಲಿ. ಥ್ಯಾಂಕ್ಸ್ ಪುರುಷಿ. ನಿನಗೆ ಅಷ್ಟೊಂದು ಖುಷಿ ಆಯ್ತಾ? ಕೊಡೋ ಶ್ರೀಮಂತಿಗೆ ಜೇಬಲ್ಲಿರಲ್ಲ ಪುರುಷಿ, ಮನ್ಸಲ್ಲಿರುತ್ತೆ. ನಾನು ಅವ್ರಿಗೆಲ್ಲ 2 ರೂಪಾಯಿ ಕೊಟ್ಟಿದ್ರಿಂದ ಅವ್ರಿಗೆ ಸಂತೋಷ ಆಯ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನನಗಂತೂ ತುಂಬಾ ತೃಪ್ತಿ ಆಯ್ತು. ಈ ತೃಪ್ತಿ ಕೋಟಿ ಕೊಟ್ಟರು ಸಿಗೋದಿಲ್ಲ. ಇಷ್ಟು ಸಣ್ಣ ಸಣ್ಣ ವಿಚಾರ ನನ್ನ ತಲೆಗೆ ಬರೋದೇ ಇಲ್ಲ. ನೀ ಹೇಗೆ ಯೋಚನೆ ಮಾಡ್ತೀಯಾ? ಸಂತೋಷ ಚಿಕ್ಕ ಪುಟ್ಟ ವಿಚಾರಗಳಲ್ಲಿರುತ್ತೆ ಪುರುಷಿ. ನಾವು ದೊಡ್ಡ ಬದಲಾವಣೆಗಳಿಗೋಸ್ಕರ ಕಾಯ್ತಾ ನಿರಾಶರಾಗ್ತೀವಿ. ನಡಿ ಹೋಗೋಣ. ಖುಷಿ, ಇನ್ನೂ ಎಷ್ಟು ದಿನ ಈ ಬಸ್ಗಳನ್ನ ಹಿಡಿಯೋದು? ಈ ಜನಗಳಲ್ಲಿ ನುಗ್ಗಾಟ, ಒಳಗೆ ನಿಂತ್ಕೊಂಡು ಓಡಾಡೋದು, ಗಂಟೆಗಟ್ಟಲೆ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಬಸ್ಗಳಿಗೋಸ್ಕರ ಕಾಯೋದು. ಒಂದು ಬೈಕ್ ತಗೊಂಡಿದ್ದಿದ್ರೆ ದಿನದಲ್ಲಿ 2 ಕೆಲಸ ಮುಗ್ದೇ ಹೋಗ್ತಿತ್ತು, ಶ್ರಮನೂ ಇರ್ತಿರ್ಲಿಲ್ಲ, ಆರಾಮಾಗಿ ಓಡಾಡ್ಕೊಂಡಿರ್ಬೋದಿತ್ತು. ಆಮೇಲೆ ಒಂದ್ಸಲ ನಿನ್ನ ಹಿಂದೆ ಕೂತ್ಕೊಂಡು ನಿನ್ನ ಗಟ್ಟಿಯಾಗಿ ಇಟ್ಕೊಂಡು ಬೆಂಗಳೂರು ರಸ್ತೆಗಳೆಲ್ಲ ಓಡಾಡ್ಬೇಕು ಅನ್ನಂಗೆ ಆಸೆ ಇದೆ ಕಣೋ. ಶ್ರೀಮತಿಯವರೇ, ಆ ಆಸೆ ನಮಗೂ ಇದೆ. ಅಟ್ಲೀಸ್ಟ್ ಒಂದು ಬೈಕ್ ಇರಬೇಕು ಅಂತ. ಆದ್ರೆ ಅದಕ್ಕೆ ದುಡ್ಡು ಬೇಕಲ್ಲ.
ಗೌರ್ಮೆಂಟ್ ಅವರು ಈ ಸ್ಟೂಡೆಂಟ್ಸ್ಗೆ ಸೈಕಲ್ ಕೊಡ್ತಾರಲ್ಲ, ಹಾಗೆ ಕಷ್ಟಪಡೋರ್ಗೆ ಏನಾರ ಬೈಕ್ ಕೊಡೋ ರೂಲ್ಸ್ ಮಾಡ್ಬಿಟ್ರೆ ಸ್ವಲ್ಪ ಯೋಚನೆ ಮಾಡ್ಬೋದು. ಖುಷಿ, ನೀನ್ ಮನ್ಸ್ ಮಾಡಿದ್ರೆ ನನ್ನ ಆಸೆನ ಇವತ್ತೇ ಈಡೇರಿಸ್ಬೋದು. ಇವತ್ತಾ? ಹ್ಮ್, ಬೈಕಾ? ಹೌದು, ಹೇಗೆ? ಹೇಳ್ತೀನಿ. ಫುಲ್ ಅಪ್ಡೇಟೆಡ್ ಇದೆ ಮೇಡಮ್. ಬ್ಲ್ಯಾಕ್ ಕಲರ್ ಬೇಕಂದ್ರೆ 10,000 ಎಕ್ಸ್ಟ್ರಾ ಆಗುತ್ತೆ. ಇದು 80,000 ಮೇಡಮ್. ಓ, ಮೈಲೇಜ್ ಎಷ್ಟು ಕೊಡುತ್ತೆ? 45 to 50 ಬರುತ್ತೆ ಮೇಡಮ್. ಯಾವ ಮಾಡಲ್ ಇದು? 5 ತಿಂಗಳಾಯ್ತು ಮೇಡಮ್, ಲೇಟೆಸ್ಟ್ ಮಾಡಲ್. ಚೈತ್ರ, ಯಾಕೆ ಇದನ್ನೆಲ್ಲ? ನೀ ಸ್ವಲ್ಪ ಸುಮ್ಮನಿರ್ತೀಯಾ? ಲೋನ್ ಆಗತ್ತಾ? ಲೋನ್ ಆಗುತ್ತೆ ಮೇಡಮ್. 20,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಕೊಂಡು ಹೋಗ್ಬೋದು. ಚೈತ್ರ, ಯಾಕೆ ಈ ಥರ ಮಾಡ್ತಿದ್ಯಾ? ನೀ ಸ್ವಲ್ಪ ಸುಮ್ಮನೆ ಇರು. ಗಾಡಿ ನೋಡೋಕ್ಕೇನೋ ಚೆನ್ನಾಗಿದೆ, ಓಡ್ಸಕ್ಕೆ ಫ್ಲೆಕ್ಸಿಬಲ್ ಆಗಿದ್ಯಾ? ಒಂದ್ಸಲ ಟೆಸ್ಟ್ ಡ್ರೈವ್ ಹೋಗಿ ಬನ್ನಿ ಮೇಡಮ್. ಅಯ್ಯೋ, ಇವಾಗ್ಲಾ? ಬೇಡಪ್ಪ. ಅಯ್ಯೋ ಪರವಾಗಿಲ್ಲ, ಒಂದ್ಸರಿ ಹೋಗಿ ಬನ್ನಿ. ಬೇಡ, ಹಾಗೆ ಪರ್ಚೇಸ್ ಮಾಡದೆ ದುಡ್ಡು ಕೊಡದೆ ಓಡ್ಸೋಕ್ ಚೆನ್ನಾಗಿರಲ್ಲ. ತಪ್ಪೇನೂ ಇಲ್ಲ, ಒಂದ್ಸರಿ ಟೆಸ್ಟ್ ಡ್ರೈವ್ ಹೋಗಿ ಬನ್ನಿ. ಇಷ್ಟ ಇಲ್ಲ ಅಂದ್ರೆ ತಗೊಂಬೇಡಿ. ಸರಿ, ಹಾಗಿದ್ರೆ ನಾವು ಟೆಸ್ಟ್ ಡ್ರೈವ್ ಹೋಗಿ ಬಂದ್ಮೇಲೆ ನಮಗೆ ಗಾಡಿ ಇಷ್ಟ ಆಗಿಲ್ಲ ಅಂದ್ರೆ ನಾವು ತಗೊಳ್ಳೋದಿಲ್ಲ, ಸರಿನಾ? ಓ ಎಸ್ ಮೇಡಮ್, ನೋ ಪ್ರಾಬ್ಲಮ್. ಆಮೇಲೆ ನೀವೇನಾದ್ರೂ ತಕರಾರು ಮಾಡಿದ್ರೆ? ನೋ ವೇ ಮೇಡಮ್. ತಗೊಳ್ಳಿ ಸರ್. ಗಾಡಿ ನಿಲ್ಲಿಸ್ತೆ? ಈ ಹುಡುಗಾಟಗಳೆಲ್ಲ ಬೇಕಿತ್ತಾ? ರೀ ಯಜಮಾನ್ರೆ, ಹನಿಮೂನ್ ಅಂದ್ರೆ ಹುಡುಕಾಟನೇ ಆಡ್ಬೇಕು. ಸುಮ್ನೆ ಸೈಲೆಂಟಾಗಿ ಹೋಗಿ ಸೈಲೆಂಟಾಗಿ ಬಂದ್ರೆ ಅದನ್ನ ತೀರ್ಥಯಾತ್ರೆ ಅಂತಾರೆ. ಚೈತ್ರ, ನಾವ್ ಈ ಬೈಕ್ ತಗೊಳಲ್ಲ ಅಂತ ಗೊತ್ತು ತಾನೆ? ಸಾರಿ ಸರ್, ನಾವ್ ಈ ಬೈಕ್ ನ ತಗೋತೀವಿ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಅದೇ ಶೋರೂಮ್ ಅಲ್ಲಿ ಈ ಬೈಕ್ ನೇ ತಗೊಳ್ತೀವಿ. ಹೌದು ತಗೋತೀವಿ. ಜೋಬಲ್ಲಿ 270 ರೂಪಾಯಿ ಇದೆ. ಬಾಬಾಜಿ, ಅಲ್ಲಿ ನೋಡಿ, ಬೈಕ್ ಮೇಲೆ ಕೂತಿರೋನು ಪುರುಷೋತ್ತಮನ್ ತರಾನೇ ಇಲ್ವಾ? ಇಲ್ಲಿ ಹೌದು, ಪಕ್ಕದಲ್ಲಿ ನಿಂತು ಮಾತಾಡ್ತಿರೋಳ್ನ ನೋಡು. ನಿನ್ ಮಗಳ ಚೈತ್ರನ್ ತರಾನೇ ಇಲ್ವಾ? ಅಯ್ಯೋ, ನನ್ನ ಮಗಳ ತರಾನೇ ಅಲ್ಲ, ಅವಳು ನನ್ನ ಮಗಳೇ. ಹಾಗಾದ್ರೆ ಅವನು ಪುರುಷೋತ್ತಮನೇ. ಓ, ಈ ನನ್ನ ಮಗನಿಗೆ ಏನ್ ಬಂತು ಯೋಗ? ಅಲ್ಲ, ಹೊಸ ಬೈಕು. ಬಾಬಾಜಿ, ಈ ವಿಷಯನ ಆದಷ್ಟು ಬೇಗ ದೇವ್ರಿಗೆ ತಿಳಿಸ್ಬೇಕು. ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಈ ಮುಂಡೆದು ಅವಳ ಕೊರಳಿಗೆ ತಾಳಿ ಕಟ್ಟಿರೋ ವಿಷಯನೇ ಇನ್ನೂ ಅವನಿಗೆ ಗೊತ್ತಿಲ್ಲ. ಅದು ಗೊತ್ತಾದ್ರೆ ನಮ್ ಕತೆ ಏನಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಾಬಾಜಿ, ಇವರಿಬ್ಬರಿಗೂ ಒಂದು ಗತಿ ಕಾಣಿಸ್ಬಿಡೋಣ.
ಚೈತ್ರ, ಇನ್ನು 190 ರೂಪಾಯಿ ಉಳಿದಿದೆ ಅಷ್ಟೇ. ಬರೀ 190 ರೂಪಾಯಿ ಅಲ್ಲ, 190 ರೂಪಾಯಿ ಉಳಿದಿದೆ ಅನ್ನು. ಅಯ್ಯಯ್ಯೋ, ಐಸ್ ಕ್ರೀಮ್ ಎಲ್ಲ ಬಿದ್ದೋಯ್ತು. ಇನ್ನೂ ಎಷ್ಟೊಂದಿತ್ತು. ನಿಂಗೊಂದು ನಿಜ ಹೇಳ, ಐಸ್ ಕ್ರೀಮ್ನ ನಾನೇ ಬೆಳೆಸಿದ್ದು. ನಾನೊಂದು ನಿಜ ಹೇಳ, ಏನು? ನನಗದು ಗೊತ್ತಿತ್ತು. ತೊಗೊಳ್ಳಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲ ನಾವ್ ಅನ್ಕೊಂಡಾಗೆ ಇದೆ. ಆದ್ರೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಬುಕ್ ಮಾಡ್ತೀವಿ. ಓಕೆ ಮೇಡಮ್, ಥ್ಯಾಂಕ್ಸ್. ಸಿದ್ಧಾ, ಗಾಡಿ ಒಳಗಡೆ ಹಾಕೋ. ಹೋಗೋಣ ಪುರುಷಿ. ಚೈತ್ರ, ಸ್ವಲ್ಪ ಹೊತ್ತು ಮುಂಚೆ ನೀನು ಹೇಳ್ತಿದ್ಯಲ್ಲ, ಇನ್ನು ಸ್ವಲ್ಪ ದಿನದಲ್ಲೇ ಈ ಗಾಡಿನ ಬುಕ್ ಮಾಡ್ತೀವಿ ಅಂತ. ನೀ ಸೀರಿಯಸ್ ಆಗಿ ಹೇಳಿದೆಯೋ ತಮಾಷೆಗೆ ಹೇಳಿದೆಯೋ ಗೊತ್ತಿಲ್ಲ. ನನ್ನ ಜೇಬಲ್ಲಿ ಈಗ 190 ರೂಪಾಯಿ ಇದೆ. ಆದರೆ ಒಂದಿನ ನಿನ್ನ ಮಾತನ್ನು ಸತ್ಯ ಮಾಡೇ ಮಾಡ್ತೀನಿ. ನಿನಗೋಸ್ಕರ ಆದರೂ ಈ ಬೈಕ್ನ ನಾನು ತಗೋತೀನಿ. ನೀನ್ ಬೈಕ್ ತಗೊಂಡಾಗ ನನಗೆಷ್ಟು ಸಂತೋಷ ಆಗುತ್ತೋ ಅಷ್ಟು ಸಂತೋಷ ಈ ಕ್ಷಣ ನಿನ್ ಬಾಯಲ್ಲಿ ಮಾತು ಕೇಳ್ತಾನೆ ನನಗಾಗ್ತಿದೆ. ಆ ದಿನಕ್ಕೋಸ್ಕರ ನಾನು ಕಾಯ್ತಿರ್ತೀನಿ ಪುರುಷಿ. ನನ್ನ ಆಸೆ ಬೈಕಲ್ಲಿ ಸುತ್ತಾಡ್ಬೇಕು ಅನ್ನೋದಲ್ಲ ಕಣೋ, ನೀನ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು. ಆದ್ರೆ ಒಂದ್ ಮಾತು, ನೀನ್ ಬೈಕ್ ತಗೊಂಡ್ರು ತಗೊಳ್ದೇ ಇದ್ರು ನನ್ನ ಪ್ರೀತಿಯಲ್ಲಿ ಯಾವ ವ್ಯತ್ಯಾಸನೂ ಇರೋದಿಲ್ಲ. ಚೈತ್ರ, ಇಡೀ ದಿನ ಸುತ್ತಾಡಿ ಸುಸ್ತಾಗೋಯ್ತು ನನಗೆ. ನಿನ್ಗೆ ಇಷ್ಟ ಆಗೋದೇನಾರ ತೆಕ್ಕೊಡ್ಬೇಕು ಅಂತ ಆಸೆ, ಬಟ್ ಬಡ್ಜೆಟ್ ಪ್ರಾಬ್ಲಮ್. ಏನ್ ತೆಕ್ಕೊಡ್ಬೇಕು ಅಂತ ಆಸೆ ನಿಂಗೆ? ಗೊತ್ತಿಲ್ಲ, ನಿನಗೆ ಖುಷಿ ಆಗಂಥದ್ದು ಹೇಳಿ. ನಿನ್ಗೇನು ಇಷ್ಟ ಆಗತ್ತೆ? ಅಲ್ಲೋಡು, ಆ ಹೂ ಇಷ್ಟ ನಂಗೆ. ಏ ಪುರುಷಿ, ಎಲ್ಲಿ ಹೋಗ್ತಿದ್ಯಾ? ಯಾಕೆ ಗುರು ಗಾಡಿ ನಿಲ್ಸಿದ್ದು? ಸರ್, ನಿಮ್ಮ ಗಾಡೀಲಿರೋ ಆ ಹೂವು ಬೇಕಿತ್ತು. ಇದು ಹೂ ಮಾರೋ ಗಾಡಿ ಅಲ್ಲ, ಗಿಡ ಮಾರೋ ಗಾಡಿ. ನನಗೆ ಗೊತ್ತು ಸರ್, ಆದರೂ ನನಗದೇ ಹೂವು ಬೇಕು. ನಿಮ್ಗೆ ಆ ಹೂವು ಬೇಕು ಅಂದರೆ ಹೂನಂಗಡಿಗೆ ಹೋಗಿ ತಗೋಬೋದಲ್ಲ? ಸರ್, ನನ್ನ ಹೆಂಡತಿ ಈ ಹೂವನ್ನ ಇಷ್ಟಪಟ್ಟಿದ್ದಾಳೆ. ಇದಲ್ಲದೆ ಬೇರೆ ಯಾವ ಹೂ ತೊಗೊಂಡೋಗಿ ಕೊಟ್ಟ ಹಾಗಾಗಲ್ಲ. ಈ ಹೂನೇ ಬೇಕು. ನಿಮಗೆ ಎಷ್ಟು ಬೇಕಷ್ಟು ತಗೊಳ್ಳಿಬೇಕಾದ್ರೆ.
ಹೆಂಡ್ತಿನ ತುಂಬ ಪ್ರೀತಿ ಮಾಡ್ತೀರಾ ಅನಿಸುತ್ತೆ. ದುಡ್ಡೇನು ಬೇಡ, ನಿಮ್ಗೆ ಯಾವ ಹೂ ಬೇಕೋ ಆ ಹೂ ಕಿತ್ಕೊಳ್ಳಿ. ಥ್ಯಾಂಕ್ ಯು. ತಿಳಿ ನೀರ ಕೊಳದಂತೆ ತಿಳಿಯಾದ ಮನದವನು ಹೃದಯವಂತ ಇವನು ಸುಗುಣವಂತ ಮಾತು ಕೊಟ್ಟರೆ ಮಹಾರಾಯ ಪ್ರಾಣವನೇ ಪಣಕ್ಕಿಡುತ್ತಾನೆ ಬಾಣ ಬಿರುಸು ಇರದೇನೆ ದೀಪಾವಳಿಯ ತರುತ್ತಾನೆ ನೋವನಿರುಂದರು ಸಿಹಿಯದಿ ಕೊಡುವ ನೆರಳಿನ ಮರ ಇವನು ಕರ್ಣನ ಗುಣದವನು ಪುರುಷೋತ್ತಮ ಪುರುಷೋತ್ತಮ ನೀನಂದ್ರೆ ಸಂಭ್ರಮ ಸ್ನೇಹವೆಂದರೆ ನಿನ್ನ ಎತ್ತರ ಪ್ರೀತಿ ಎಂದರೆ ಬಲು ಹತ್ತಿರ ಅಳುತ್ತಾಳು ತನ್ನಗಿಸೋ ಪರಮೋತ್ತಮ ಪುರುಷೋತ್ತಮ ಪುರುಷೋತ್ತಮ